ಕರ್ನಾಟಕದ ಗಾಂಧಿ ಶ್ರೀ ಹರ್ಡೆಕರ್ ಮಂಜಪ್ಪನವರು ಸಾರ್ವಜನಿಕ ಬಸವ ಜಯಂತಿ ಆಚರಣೆ ಆರಂಭಿಸಿದ ದಲಿತರು ಮೊದಲಿಗರು ಆದ ಶ್ರೀ ಹರ್ಡೆಕರ್ ಮಂಜಪ್ಪನವರು ಮೂಲತಃ ದಲಿತ ಬಡ ಕುಟುಂಬವೊಂದರಲ್ಲಿ ಬನವಾಸಿಯಲ್ಲಿ ಫೆಬ್ರವರಿ 18, 1886ರಂದು ಜನಿಸಿದರು. ತಂದೆ ಮಧುಕೇಶ್ವರಪ್ಪ ಅವರು ಪ್ರಖ್ಯಾತ ಸಮಾಜ ಸುಧಾರಕರು, ದೇಶಪ್ರೇಮಿಯೂ ಆಗಿದ್ದರು. ಜನರ ಮನವೊಲಿಸಿ ಚದುರಿದ್ದ ಕನ್ನಡ ನಾಡನ್ನು ಒಗ್ಗೂಡಿಸುವುದೇ ಅವರ ಪರಮ ಉದ್ದೇಶವಾಗಿತ್ತು. 1903ರಲ್ಲಿ ಕನ್ನಡ ಮುಲ್ಕಿ ಪ್ರಾಥಮಿಕ ಶಿಕ್ಷಣ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಶಿರಸಿಯಲ್ಲಿ ಶಾಲಾ ಅಧ್ಯಾಪಕರಾಗಿ ವೃತ್ತಿಜೀವನ ಆರಂಭ. ಸಂಬಳ ₹7 ಪ್ರತಿ ತಿಂಗಳಿಗೆ. 1906ರಲ್ಲಿ ತಿಲಕರ ಸ್ವದೇಶಿ ಚಳವಳಿಯಿಂದ ಪ್ರಭಾವಿತರಾಗಿ ಅಧ್ಯಾಪಕ ವೃತ್ತಿ ಬಿಟ್ಟು ದಾವಣಗೆರೆಗೆ ಬಂದು 1906ರ ಸೆಪ್ಟೆಂಬರ್ 2ರಂದು ಧನುರ್ಧಾರಿ ವಾರಪತ್ರಿಕೆ ಪ್ರಕಟಣೆಯ ಆರಂಭ. ತಮ್ಮ ಬರಹಗಳ ಮೂಲಕ ಸರಕಾರದ ನೀತಿಗಳನ್ನು ಕಟುವಾಗಿ ಟೀಕಿಸುತ್ತಿದ್ದರು. ಇಂತಹ ಪ್ರಯತ್ನಗಳು ಪ್ರಜಾಪ್ರಭುತ್ವದ ನಾಂದಿಯಾಗಿತ್ತು. ನಿಧಾನವಾಗಿ ಅವರ ಮನಸ್ಸನ್ನು ಜಗಜ್ಯೋತಿ ಶ್ರೀ ಬಸವೇಶ್ವರರ ಚಿಂತನೆಗಳತ್ತ ವಾಲಿತು. ಬಸವಣ್ಣನವರು ಜಾತಿ, ಅಸ್ಪೃಶ್ಯತೆ, ಅಸಮಾನತೆ, ಮೂಢನಂಬಿಕೆ, ಮೌಢ್ಯ ಆಚರಣೆಗಳ ವಿರುದ್ಧ ಇದ್ದುದನ್ನು ಮನಗಂಡ ಅವರು ಬಸವಣ್ಣನವರ ಕುರಿತು ಅನೇಕ ಕೃತಿಗಳನ್ನು ರಚಿಸಿದರು. ಮದುವೆಯಾದರೆ ಸಮಾಜ ಸೇವೆಗೆ ತೊಡಕಾಗುವುದೆಂದು 1910ರಲ್ಲಿ ಮದುವೆ ಆಗಬಾರದೆಂಬ 25ನೇ ವಯಸ್ಸಿನಲ್ಲಿ ನಿರ್ಧಾರ ಹಾಗೂ ಬ್ರಹ್ಮಚರ್ಯಕ್ಕೆ ಪೋಷಕವಾಗುವ ರೀತಿಯ ಆಹಾರ ಸೇವನೆಯ ಆರಂಭ. ಉಪ್ಪು, ಹುಳಿ, ಖಾರ ಹಾಗೂ ಸಿಹಿ ಪದಾರ್ಥಗಳ ಸೇವನೆ ನಿಲ್ಲಿಸಿದರು. 1911ರಲ್ಲಿ ದಾವಣಗೆರೆಯಲ್ಲಿ ಮೃತ್ಯುಂಜಯ ಮಹಾಸ್ವಾಮಿಗಳವರ ಈ ಸಹಕಾರದೊಂದಿಗೆ ಶ್ರಾವಣ ಉಪನ್ಯಾಸ ಮಾಲೆ, ಸಾಮೂಹಿಕ ಭಜನೆ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಾರಂಭ. ಬಿಡುವಿನ ವೇಳೆಯಲ್ಲಿ ಧಾರ್ಮಿಕ ಪುಸ್ತಕಗಳ ಓದುವ, ಜ್ಞಾನಾರ್ಜನೆ, ಸಮಾಜ ಸೇವೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ಮಂಜಪ್ಪನವರು ನೈಷ್ಠಿಕ ಬ್ರಹ್ಮಚಾರಿಯಾಗಿಯೇ ಉಳಿದರು. 1913ರಲ್ಲಿ ಆಧುನಿಕ ರೀತಿಯಲ್ಲಿ ಸಾರ್ವಜನಿಕ ಬಸವ ಜಯಂತಿ ಆಚರಣೆ ಪ್ರಾರಂಭ. 1915ರಲ್ಲಿ ಸ್ವಕರ್ತವ್ಯ ಸಿದ್ಧಾಂತ ಪ್ರಥಮ ಗ್ರಂಥ ಪ್ರಕಟಣೆ. 1919ರಲ್ಲಿ ಗಾಂಧೀಜಿಯವರ ಕಾರ್ಯಚಟುವಟಿಕೆಯಿಂದ ಪ್ರಭಾವಿತರಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧಿ ಚರಿತ್ರೆ ಪ್ರಕಟಣೆ. 1922ರಲ್ಲಿ ಸತ್ಯಾಗ್ರಹ ಧರ್ಮಗ್ರಂಥ ಪ್ರಕಟಣೆ ಹಾಗೂ ಹುಬ್ಬಳ್ಳಿಯಲ್ಲಿ ಸತ್ಯಾಗ್ರಹ ಸಮಾಜ ಸ್ಥಾಪನೆ. 1923 ಹರಿಹರದ ಬಳಿ ತುಂಗಭದ್ರಾ ನದಿ ತೀರದಲ್ಲಿ ಸತ್ಯಾಗ್ರಹ ಆಶ್ರಮ ಸ್ಥಾಪನೆ. 1924 ಬಸವ ಚರಿತ್ರೆ ಸಂಶೋಧನಾತ್ಮಕ ಗ್ರಂಥ ಪ್ರಕಟಣೆ. ಮಾರ್ಚ್ ತಿಂಗಳಲ್ಲಿ ಗಾಂಧೀಜಿಯವರ ಸಾಬರಮತಿ ಆಶ್ರಮದಲ್ಲಿ ವಾಸ್ತವ್ಯ. ಗಾಂಧೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಸಮಾವೇಶಗೊಂಡ ಕಾಂಗ್ರೆಸ್ ಅಧಿವೇಶನಕ್ಕೆ ಬಸವೇಶ್ವರ ಸೇವಾದಳದೊಂದಿಗೆ ಪ್ರಯಾಣ ಹಾಗೂ ಸತ್ಯಾಗ್ರಹಿ ಬಸವೇಶ್ವರ ಗ್ರಂಥವನ್ನು ಗಾಂಧೀಜಿಯವರಿಗಿತ್ತಿದ್ದು. 1925 ಬಂತನಾಳ ಮಹಾಸ್ವಾಮಿಗಳೊಂದಿಗೆ ವಿಜಯಪುರ ಜಿಲ್ಲೆಯ ಹಳ್ಳಿಗಳ ಸಂಚಾರ ಹಾಗೂ ಜನರಲ್ಲಿ ಬೇರು ಬಿಟ್ಟ ದುಶ್ಚಟಗಳ ನಿರ್ಮೂಲನಕ್ಕಾಗಿ ದೇಶಿ ಚಳವಳಿಯ ಆರಂಭ. 1926 ಬಸವ ಬೋಧಾಮೃತ ಗ್ರಂಥ ಪ್ರಕಟಣೆ. 1927 ಮಾರ್ಚ್ 27ರಂದು ಕಲಬುರಗಿಯಲ್ಲಿ ಗಾಂಧೀಜಿಯವರನ್ನು ಕಂಡು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಮಾರ್ಗದರ್ಶನ ಕೋರಿಕೆ. ಆಲಮಟ್ಟಿಯಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ. 1931 ಶರಣ ಸಂದೇಶ ವಾರಪತ್ರಿಕೆ ಪ್ರಕಟಣೆಯ ಆರಂಭ. 1935 ಸ್ತ್ರೀ ಜಾಗೃತಿಗಾಗಿ ಅಕ್ಕ ಮಹಾದೇವಿ ಜಯಂತಿ ಆಚರಣೆ ಆರಂಭ. 1938 ಶುದ್ಧಿ ಮತ್ತು ಸಂಘಟನೆ ಹಾಗೂ ವಚನಕಾರರ ಸಮಾಜ ರಚನೆ ಗ್ರಂಥಗಳ ಪ್ರಕಟಣೆ. 1942 ಯುದ್ಧ ಸಮಯದಲ್ಲಿ ಕಾಗದದ ಅಭಾವ, ಕೈ ಕಾಗದ ತಯಾರಿಸಿ ಶರಣ ಸಂದೇಶ ಪ್ರಕಟಣೆಯ ಮುಂದುವರಿಸುವಿಕೆ.
47 ಜನವರಿ 3ರಂದು ಇಷ್ಟಲಿಂಗೈಕ್ಯರಾದರು. ಮಂಜಪ್ಪನವರನ್ನು ಕುರಿತು ನಾಡಿನ ಹಿರಿಯ ಸಾಹಿತಿಗಳು ಪೂಜ್ಯ ಹರ್ಡೇಕರ್ ಮಂಜಪ್ಪನವರು ಒಂದು ಹಿರಿಯ ವಿಭೂತಿ ವ್ಯಕ್ತಿ. ಶ್ರೀ ಕುವೆಂಪು ಮಂಜಪ್ಪ ಹರ್ಡೇಕರರು ಕರ್ನಾಟಕದಲ್ಲಿ ಈಚೆಗೆ ಆಗಿ ಹೋದ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕರ್ತರಲ್ಲಿ ಪ್ರಮುಖರಾಗಿದ್ದರು. ಅವರ ಭಾಷಣಗಳು ಉದ್ಬೋಧಕವಾಗಿಯೂ ಹೃದಯವನ್ನು ಸ್ಪರ್ಶಿಸುವಂತಹವು ಇರುತ್ತಿದ್ದವು. ಶ್ರೀ ಫಗು ಹಳಕಟ್ಟಿ ಅವರು ಹೇಳಿರುತ್ತಾರೆ, ಮಂಜಪ್ಪನವರು ಮುಖ್ಯತಃ ಸಾತ್ವಿಕರು, ಸಜ್ಜನರು, ಸಂಭಾವಿತರು, ಸುಶೀಲರು, ಸ್ಪಷ್ಟವಾದಿಗಳು, ಸಹನಶೀಲತೆಯುಳ್ಳವರು, ಸಾಹಸ ವೃತ್ತಿಯವರು, ಸಾಧುಗಳು. ಅವರ ದೊಡ್ಡ ಗುಣವೆಂದರೆ ನಿರಹಂಕಾರ ವೃತ್ತಿ. ಈ ಮಾತನ್ನು ಶ್ರೀ ಆಲೂರು ವೆಂಕಟರಾಯರು ಹೇಳಿರುತ್ತಾರೆ. ಮಂಜಪ್ಪನವರು ಹುಟ್ಟ ಬೋಧಕರು, ಶಿಕ್ಷಕರು, ಸುಧಾರಕರು. ಅವರು ಸ್ವಭಾವತಃ ಪ್ರಯೋಗಶರಣರು. ಅವರ ಕ್ರಿಯೆ, ಅದಕ್ಕೆ ಬೇಕಾದ ಜ್ಞಾನೋದಯವೇ ನಮ್ಮ ನಾಡಿನ ಭಾಗ್ಯೋದಯ ಎಂದು ಶ್ರೀ ದ ರಾ ಬೇಂದ್ರೆ ಅವರು ಅವರ ಕುರಿತು ಹೇಳುತ್ತಾರೆ. ತಮ್ಮ ನಿಸರ್ಗದತ್ತವಾದ ಬುದ್ಧಿ, ವೈಭವ, ವಕ್ತೃತ್ವ ಶಕ್ತಿ, ತ್ಯಾಗಬುದ್ಧಿ, ಸೇವಾಧರ್ಮ ಮೊದಲಾದ ಸದ್ಗುಣಗಳ ಪರಂಪರೆಯಿಂದ ತಪಸ್ವಿ ಮಂಜಪ್ಪನವರು ಕನ್ನಡ ಜನಾಂಗಕ್ಕೆ ಸಲ್ಲಿಸಿದ ಸೇವೆಯೇ ಅಪಾರವಾಗಿದ್ದು ಎಂದು ಶ್ರೀ ಮುದವಿಡಿ ಕೃಷ್ಣರಾಯರು ಹೇಳುತ್ತಾರೆ. ಮಂಜಪ್ಪನವರ ಮಾತಿನಲ್ಲಿ ಜನರನ್ನು ಹುರಿದುಂಬಿಸುವ ಮಂತ್ರಶಕ್ತಿ ಇತ್ತು. ಅವರ ಲೇಖನಗಳಿಂದ ಅನೇಕರು ಹೊಸ ದೃಷ್ಟಿಯನ್ನು ಪಡೆದುಕೊಂಡರು ಎಂದು ಶ್ರೀ ಶಂಭಾ ಜೋಶಿ ಅವರು ತಿಳಿಸುತ್ತಾರೆ. ಮಂಜಪ್ಪನವರ ಪರಿಶುದ್ಧವಾದ ಜೀವನ ಮತ್ತು ಶ್ರೇಷ್ಠ ಬರಹಗಳು ನಾಡಿನ ಪ್ರಗತಿಗೆ ಒಂದು ದಾರಿದೀಪ ಎಂದು ಶ್ರೀ ಎಸ್ ಆರ್ ಕಂಠಿ ಅವರು ಹೇಳುತ್ತಾರೆ. ಮಂಜಪ್ಪನವರು ಅಭಿನವ ಸರ್ವಜ್ಞ. ಅವರು ಬರೆದುದು ಜನಾಂಗ ನಿರ್ಮಾಪಕ ಜೀವಂತ ಸಾಹಿತ್ಯ, ಜ್ವಲಂತ ಸಾಹಿತ್ಯ, ಜೀವನದಾಯಿನಿ ಸಾಹಿತ್ಯ ಎಂದು ಶ್ರೀ ಸಿದ್ದಯ್ಯ ಪುರಾಣಿಕರು ತಿಳಿಸುತ್ತಾರೆ. ಹರ್ಡೇಕರ್ ಮಂಜಪ್ಪನವರು ಜನನ 18/2/1886, ಲಿಂಗೈಕ್ಯ 21/3/1947, ಜನ್ಮಸ್ಥಳ ಕಾರವಾರ ಜಿಲ್ಲೆಯ ಬನವಾಸಿಯಲ್ಲಿ ಜನಿಸಿದರು. ಶೂದ್ರ ಜನಾಂಗದಲ್ಲಿ, ಆದರೆ ತಮ್ಮ ನಡೆ ನುಡಿಯಿಂದ ಮಹಾನ್ ಶರಣರಾಗಿ ಕರ್ನಾಟಕದ ಗಾಂಧಿ ಎಂದು ಹೆಸರಾಗಿ ಹೋದರು. ದೇವದಾಸಿಯ ಸಂತರು ತಾಯಿ 75 ವರ್ಷಗಳ ಕಾಲ ಬಾಳಿ ಬೆಳಗಿದರು. ಮಗ ಮಂಜಪ್ಪನವರನ್ನು 40 ವರ್ಷಗಳ ಕಾಲ ಸಾಕಿ ಸಲುಹಿದ ತಾಯಿ ದಿನಾಂಕ 27/3/1925ರಂದು ಲಿಂಗೈಕ್ಯರಾದರು. ಆದರೆ ತಾಯಿ ಹೆಸರನ್ನು ಅವರು ಉಲ್ಲೇಖಿಸಲಿಲ್ಲ. ಕಾರಣ ಬಸವಣ್ಣನವರ ವಚನ ನೆನಪಿಗೆ ಬರುತ್ತದೆ. ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣೆಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು. ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟಿದವರು ಒಂದು ದಿನ ಸಾಯಲೇಬೇಕು. ನಿಮಿತ್ತ ಮಾತ್ರವಾಗಿ ತಂದೆ ತಾಯಿಗಳಿರುತ್ತಾರೆ. ಎಲ್ಲರ ತಂದೆ ತಾಯಿ ಪರಮಾತ್ಮನೊಬ್ಬನೇ. ಹೀಗೆಂದು ತಿಳಿದು ಮಹಾತ್ಮರು ತಾವು ಎಲ್ಲೂ ತಂದೆ ತಾಯಿಗಳ ಉಲ್ಲೇಖ ಮಾಡಿರುವುದಿಲ್ಲ. ಅದೇ ರೀತಿ ಹರ್ಡೇಕರ್ ಮಂಜಪ್ಪನವರು ತಂದೆ ತಾಯಿಗಳ ಹೆಸರು ಹೇಳಿಕೊಂಡಿಲ್ಲ. ಒಬ್ಬ ಅಣ್ಣನಿದ್ದುದು ಮಾತ್ರ ಹೇಳಿದ್ದಾರೆ. ಆತನ ಹೆಸರು ಮಧುಲಿಂಗಪ್ಪ. ಅವರು ಅಂದು ಮುಲ್ಕಿ ಪರೀಕ್ಷೆ 7ನೇ ತರಗತಿ ಕಲಿತು ಸಿರಸಗಿ ತಾಲೂಕು ಕೇಂದ್ರದಲ್ಲಿ ತಹಸೀಲ್ ಕಚೇರಿಯಲ್ಲಿ ಸೇವೆ ಮಾಡುತ್ತಿದ್ದರು. ಉಲ್ಲೇಖವಿದೆ. ಒಬ್ಬ ಅಕ್ಕ ಇದ್ದರು. ಅವರ ಹೆಸರನ್ನು ಎಲ್ಲಿ ಉಲ್ಲೇಖಿಸಿಲ್ಲ. ಶಿಕ್ಷಣ ಮಂಜಪ್ಪನವರು 1902-1903ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬನವಾಸಿಯಲ್ಲಿ ಪ್ರಾರಂಭಿಸಿ 1910ರಲ್ಲಿ ಮುಲ್ಕಿ ಪರೀಕ್ಷೆ ಪಾಸಾದರು. ಇಡೀ ಕಾರವಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಮುಲ್ಕಿ ಪರೀಕ್ಷೆ ಪಾಸಾದ ದಲಿತ ಜನಾಂಗದ ಪ್ರಪ್ರಥಮ ವಿದ್ಯಾರ್ಥಿ ಎಂದು ಹೆಸರಾದರು. ಈ ಶಾಲೆಯಲ್ಲಿಯ ಮುಖ್ಯೋಪಾಧ್ಯಾಯರಾದ ಸಂಗನ ಬಸವಯ್ಯನವರು ಕೃಪಾಕಟಾಕ್ಷ ಮಂಜಪ್ಪನವರ ಮೇಲಿತ್ತು. ಆದ್ದರಿಂದ ಮುಖ್ಯೋಪಾಧ್ಯಾಯರು ತಮ್ಮ ಖಾಸಗಿ ಕನ್ನಡ ಶಾಲೆಯಲ್ಲಿ ಶಿಕ್ಷಕರನ್ನಾಗಿ ನೇಮಿಸಿಕೊಂಡರು. ಅಲ್ಲಿ ಇವರು ಅತ್ಯುತ್ಸಾಹದಿಂದ
ಸರ್ವಾರ್ಪಣೆ ಮನೋಭಾವದಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರು. ಇವರು ಸಂಬಳಕ್ಕಾಗಿ ದುಡಿಯುವ ಸತ್ತ ಮಾಸ್ತರಿಕೆ ಮಾಡದೆ ತಮ್ಮಲ್ಲಿರುವ ಪಾಂಡಿತ್ಯ ಪ್ರತಿಭೆಯನ್ನು ಮಕ್ಕಳಲ್ಲಿ ತುಂಬಿ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಲು ಸಿಕ್ಕ ಸದಾವಕಾಶವೆಂದು ತಿಳಿದರು. ಮಕ್ಕಳಲ್ಲಿ ನವ ಚೈತನ್ಯವನ್ನು ಶಕ್ತಿಯನ್ನು ತುಂಬುವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಲೇಖಕರಾಗಿ ಮಂಜಪ್ಪನವರು ಸ್ವಯಂ ಪ್ರತಿಭಾಶಾಲಿಗಳಾಗಿದ್ದರು. ಇವರಲ್ಲಿ ಕ್ರಿಯಾತ್ಮಕ ಶಕ್ತಿ ಇತ್ತು. ಭಾಷಣ ಕಲೆ, ಬರವಣಿಗೆ ಶೈಲಿ ಅವರಿಗೆ ಅನಾಯಾಸವಾಗಿ ದೊರೆತ ದೈವೀ ಪ್ರತಿಭೆ ಎಂದು ಹೇಳಬಹುದು. ನವ ತಾರುಣ್ಯದಲ್ಲಿಯೇ ಇವರು 1ನೇ ತರಗತಿ ಕನ್ನಡ ಪುಸ್ತಕಕ್ಕೆ ಶಬ್ದಾರ್ಥ ಬರೆದು ಪ್ರಕಟಿಸಿದ್ದು ಇವರ ಮೊದಲ ಕೃತಿ. ಇವರ ಪ್ರತಿಭೆಯನ್ನು ಗಮನಿಸಿದ ಶಿರ್ಸಿಯ ಹಾಳ್ಕರೆ ಎಂಬ ವಕೀಲರು ದಯಾನಂದ ಸರಸ್ವತಿಯವರು ಬರೆದ ಸತ್ಯಾರ್ಥ ಪ್ರಕಾಶ ಎಂಬ ಹಿಂದಿ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಲು ಹೇಳಿದರು. ಭಾಷಾ ಪಾಂಡಿತ್ಯ ಸಂಪಾದಿಸಿದ ಮಂಜಪ್ಪನವರು ಅದರ 100 ಪುಟಗಳನ್ನು ಕನ್ನಡಕ್ಕೆ ಅನುವಾದಿಸಿಕೊಟ್ಟರು. ಆಗ ಮಂಜಪ್ಪನವರು ಆರ್ಯ ಸಮಾಜದ ಪ್ರಭಾವಕ್ಕೊಳಗಾಗಿದ್ದರು. ಇಷ್ಟಲಿಂಗ ದೀಕ್ಷೆಗಾಗಿ ಹಂಬಲ. ಮಂಜಪ್ಪನವರು ಬನವಾಸಿಯ ದೇವದಾಸಿಯ ಮಗನಾಗಿ ಜನಿಸಿದ್ದರಿಂದ ಅವರು ಕೀಳರಿಮೆಯಿಂದ ಮೇಲೆದ್ದು ಬರಬೇಕೆಂಬ ತುಡಿತ ಅವರಲ್ಲಿತ್ತು. ಆಗ ಇವರಿಗೆ ನೆರವಾಗಿ ಬಂದವರು ಖಾಸಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಗನ ಬಸವಯ್ಯನವರು. ಅವರು ಒಂದು ದಿನ ಬಸವಣ್ಣನವರ ವಚನದ ತಾಡುಲೆಯೊಂದನ್ನು ಕೊಟ್ಟು ಅದನ್ನು ಓದಲು ಹೇಳಿದರು. ದಾಸಿ ಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನ ಮಾಡಿಬಿಡುವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ. ಈ ವಚನವನ್ನು ಓದಿದ ಹರ್ಡೇಕರ್ ಮಂಜಪ್ಪನವರು ಜೀವನದ ದಿಕ್ಕೇ ಬದಲಾಯಿತು. ಓಹೋ, ಜೀವನದಲ್ಲಿ ನೊಂದವರನ್ನು, ಜಿಗುಪ್ಸೆಗೊಂಡವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವ ಧರ್ಮ ಇದೆಯೇ ಎಂದು ಗಹನವಾಗಿ ವಿಚಾರಿಸತೊಡಗಿದರು. ಅಂತಹ ವಚನ ಸಾಹಿತ್ಯ ಎಲ್ಲಿ ಸಿಗುತ್ತದೆ ಎಂಬ ಆಲೋಚನೆಯಲ್ಲಿ ತೊಡಗಿದರು. ಅವರಿವರನ್ನು ವಿಚಾರಿಸಿದಾಗ, ನೀವು ದಾವಣಗೆರೆಗೆ ಹೋಗಿರಿ, ಅಲ್ಲಿ ವಚನ ಸಾಹಿತ್ಯವನ್ನು ಸಂಗ್ರಹಿಸುವ ಓದುವ ಒಂದು ಬಸವ ಬಳಗವೇ ಇದೆ, ಅಲ್ಲಿ ನಿಮಗೆ ವಚನ ಗ್ರಂಥಗಳು ಸಿಗುತ್ತವೆ ಎಂಬ ಸಲಹೆ ಕೊಟ್ಟರು. ಅದರಂತೆ ಮಂಜಪ್ಪನವರು ಬನವಾಸಿಯನ್ನು ಬಿಟ್ಟು ದಾವಣಗೆರೆಗೆ ಬರುತ್ತಾರೆ. ಅಲ್ಲಿ ಕಟ್ಟಾ ಬಸವಾಭಿಮಾನಿಗಳಾದ ನಿಡಗುಂದಿ ಮಡಿವಾಳಪ್ಪನವರು ಮತ್ತು ಕಂಚಿಕೇರಿ ಮಹಲಿಂಗಪ್ಪನವರ ಪರಿಚಯ ಆಗುತ್ತದೆ. ಇವರ ಬಸವ ತತ್ವದ ಹಂಬಲವನ್ನು ನೋಡಿ ಇವರಿಗೆ ಮಹಾನಂದವಾಯಿತು. ಇದರಿಂದಾಗಿ ಬಸವಣ್ಣನವರ ವಚನಗಳನ್ನು ಮತ್ತು ಇತರ ಶರಣರ ವಚನಗಳನ್ನು ಓದಲು ಕೊಟ್ಟರು. ಈ ವಚನ ಸಾಹಿತ್ಯ ಓದಿದಾಗ ಅವರಿಗೆ ಬಸವ ದರ್ಶನವೇ ಆಯಿತು. ವಚನ ಸಾಹಿತ್ಯದಲ್ಲಿ ಬಸವಣ್ಣನವರನ್ನು ಕಂಡುಕೊಂಡರು. ಜೀವ ದೇವನಾಗುವ ಸಂದೇಶ, ಲಿಂಗ ಭೇದ ವರ್ಣ ಭೇದ ಇಲ್ಲದ ಸಂದೇಶ ನೋಡಿದರು. ವ್ಯಕ್ತಿಯ ಉನ್ನತಿಯ ಜೊತೆಗೆ ಜಗತ್ ಕಲ್ಯಾಣವನ್ನು ಮಾಡಬಹುದೆಂಬ ಆತ್ಮವಿಶ್ವಾಸ ಅವರಲ್ಲಿ ಅಂಕುರಿಸಿತು. ಸಕಲರಿಗೂ ಲೇಸನ್ನೇ ಬಯಸುವ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಬೇಕು ಅಂದರೆ ಇಷ್ಟಲಿಂಗ ದೀಕ್ಷೆ ಅಸ್ಪೃಶ್ಯನಾದ ನನಗೆ ಕೊಡುವವರು ಯಾರು ಎಂಬ ಪ್ರಶ್ನೆ ಅವರನ್ನು ಕಾಡತೊಡಗಿತ್ತು. ಅದಕ್ಕಾಗಿ ಅನೇಕ ಮಠಾಧೀಶರ ಕದ ತಟ್ಟಿದರು. ಆದರೆ ಯಾರೂ ಅವರಿಗೆ ಬಾಗಿಲ ತೆರೆಯಲೇ ಇಲ್ಲ. ಯಾಕೆಂದರೆ ಲಿಂಗಾಯತ ಧರ್ಮ ಎಂಬುದನ್ನು ಪಟ್ಟಭದ್ರ ಹಿತಾಸಕ್ತಿಗಳ ಕಪಿಮುಷ್ಟಿಯಲ್ಲಿತ್ತು. ಅಂದಿನ ಬಸವ ತತ್ವದ ಮಠಾಧೀಶರೆಂಬುವವರು ಪ್ರಗತಿಪರ ಚಿಂತಕರಾಗಲಿಲ್ಲ. ಬಸವ ತತ್ವದ ಧರ್ಮ ಗ್ರಂಥವಾದ ವಚನ ಸಾಹಿತ್ಯದಂತೆ ನಡೆದರೆ ಮೂಲಭೂತವಾದಿಗಳು ತಮ್ಮನ್ನೆಲ್ಲಿ ಮಠದಿಂದ ಓಡಿಸುತ್ತಾರೋ ಎಂಬ ಭಯದ ಜೀವನ ಸಾಗಿಸುತ್ತಿದ್ದರು. ಅಂದು ಅಸ್ಪೃಶ್ಯತೆ ಎಂಬ ಭಯಾನಕ ಭೂತ ಕಾಡುತ್ತಲಿತ್ತು. ಅದನ್ನು ಎದುರಿಸಿ ಬದುಕುವ ಸಾಹಸ ಮಾಡಲಾರದವರಾಗಿದ್ದರು. ಬಂದಂಗೆ ಹೋದರ ಬಂಧವಿಲ್ಲ ಅನ್ನುತ್ತಾರೆ. ಅದರಂತೆ ಹೌದಪ್ಪನ ಚೌಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚೌಡ್ಯಾಗ ಅಲ್ಲಪ್ಪ ಅನ್ನುತ್ತಾ ಹೋದರಾಯ್ತೆಂಬ ತತ್ವ ಹೀನರಿದ್ದರೆ ವಿನಃ ಬಸವ ತತ್ವ ನಿಷ್ಠರಿರಲಿಲ್ಲ. ಹೆಸರು ನೋಡಿದರೆ ಹಾಲಪ್ಪ, ಮನೆಯಲ್ಲಿ ಸರಿಮುಕ್ಕ ಮಜ್ಜಿಗೆ ಇಲ್ಲಪ್ಪ ಎನ್ನುವಂಥ ಪರಿಸ್ಥಿತಿ ಇತ್ತು. ಹೆಸರಿಗೆ ಬಸವ ತತ್ವದ ಮಠಗಳು, ಆದರೆ ಅಲ್ಲಿ ಬಸವ ತತ್ವ ಆಚರಣೆ ಹಗಲು ಹೊತ್ತು ದೀಪ ಹಚ್ಚಿಕೊಂಡು ಹುಡುಕಾಡಿದರೂ ಸಿಗುವುದಿಲ್ಲ.
ದಾವಣಗೆರೆಗೆ ಮೃತ್ಯುಂಜಯ ಶ್ರೀಗಳ ಶಿಷ್ಯರಾಗಿ ಅಲ್ಲೇ ದಾವಣಗೆರೆಯಲ್ಲಿರುವ ವಿರಕ್ತ ಮಠದ ಪೂಜ್ಯ ಮೃತ್ಯುಂಜಯಪ್ಪಗಳ ಕಡೆಗೆ ಲಿಂಗ ದೀಕ್ಷೆ ಕೊಡಿರೆಂದು ಮಂಜಪ್ಪನವರು ಕ್ರಿಸ್ತಕ 1911ರಲ್ಲಿ ಹೋದರು. ಆಯ್ತಪ್ಪ, ಲಿಂಗ ದೀಕ್ಷೆ ಮಾಡುತ್ತೇವೆ, ಸ್ವಲ್ಪ ತಾಳಿರೆಂದು ಹೇಳಿದರು. ಒಳ್ಳೆಯದೆಂಬ ಇವರು ಸ್ವಲ್ಪ ತಾಳಿದರು. ಮಂಜಪ್ಪನವರೇ ಮಠದಲ್ಲಿ ಭಜನಾ ಸಂಘ ಸ್ಥಾಪಿಸಿರಿ, ಪ್ರತಿ ಸೋಮವಾರ ಸಾಯಂಕಾಲ ಭಜನೆ ಮಾಡಿರಿ, ಜನರಲ್ಲಿ ಜಾಗೃತಿ ಮೂಡಿಸೋಣವೆಂದರು. ಅದರಂತೆ ಮಂಜಪ್ಪನವರು 26/6/1911 ಮಠದಲ್ಲಿ ಭಜನಾ ಸಂಘ ಸ್ಥಾಪನೆ ಮಾಡಿದರು. ಪ್ರತಿ ಸೋಮವಾರ ಭಜನೆ ಪ್ರಾರಂಭವಾಯಿತು. ಅದರಂತೆ ಶ್ರಾವಣ ಮಾಸದಲ್ಲಿ ಮಠದಲ್ಲಿ ಪುರಾಣ ಹಚ್ಚುವ ಬದಲಿ ಬಸವಾದಿ ಶರಣರ ಮೇಲೆ ಉಪನ್ಯಾಸ ಮಾಡಿಸೋಣವೆಂಬ ಸಲಹೆಯನ್ನು ಪೂಜ್ಯ ಮೃತ್ಯುಂಜಯಪ್ಪನವರು ಒಪ್ಪಿದರು. ಶ್ರೀಗಳು ಹಾಗೂ ನಾಡಿನ ಮೂಲೆ ಮೂಲೆಯಲ್ಲಿರುವ ಬಸವ ತತ್ವನಿಷ್ಠರ ಒಂದು ಪಟ್ಟಿಯನ್ನು ಮಾಡಿ ಮಂಜಪ್ಪನವರಿಗೆ ಕೊಟ್ಟು 31 ಜನ ವಿದ್ವಾಂಸರಿಗೆ ಮತ್ತು ವಚನಾಂಕಿತ ವಿಷಯ ಕೊಟ್ಟು ಪಟ್ಟಿ ಸಿದ್ಧ ಮಾಡಿ ಆಮಂತ್ರಣ ಕೊಡಲು ಶ್ರೀಗಳು ಅಪ್ಪಣೆ ಕೊಟ್ಟರು. ಮಂಜಪ್ಪನವರು ಕಾರ್ಯಕ್ರಮದ ಸಂಚಾಲಕರಾಗಿ ಉಪನ್ಯಾಸ ಮಾಲೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇದೇ ರೀತಿ ದಾವಣಗೆರೆಯಲ್ಲಿ ಪೂಜ್ಯ ಮೃತ್ಯುಂಜಯಪ್ಪಗಳು, ಧಾರವಾಡ, ದಾವಣಗೆರೆ ಇವರ ಅತ್ಯಂತ ವೈಭವದಿಂದ ಬಸವ ತತ್ವದ ಆಚರಣೆಯನ್ನು ಮಾಡಿದರು. ಪೂಜ್ಯ ಮಹಾಂತಪ್ಪಗಳ ನೇತೃತ್ವದಲ್ಲಿ ಒಂದು ಬಸವ ಬಳಗದ ತಂಡವೇ ನಿರ್ಮಾಣವಾಯಿತು. ಅವರಲ್ಲಿ ಹರಡೇಕರ್ ಮಂಜಪ್ಪನವರು ನಕ್ಷತ್ರಗಳ ನಡುವಿನ ಚಂದಿರನಂತೆ ಹೊಳೆಯತೊಡಗಿದರು. ಮಂಜಪ್ಪನವರ ಬಸವಭಕ್ತಿಗೆ ದಾವಣಗೆರೆಯ ಬಸವಭಕ್ತರೆಲ್ಲ ತಲೆದೂಗಿದರು. ಅವರ ವಾಣಿ ಅಮೃತವಾಣಿಯಾಯಿತು. ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನುವಂತಿದ್ದರು. ಮೃತ್ಯುಂಜಯಪ್ಪಗಳು ಅಥಣಿಯ ಶಿವಯೋಗಿಗಳ ದರ್ಶನ ಮಾಡಿಸಿದರು. ಪೂಜ್ಯ ಶ್ರೀ ಮೃತ್ಯುಂಜಯಪ್ಪಗಳು ಮಂಜಪ್ಪನವರನ್ನು ಇಷ್ಟಲಿಂಗ ದೀಕ್ಷೆ ಪಡೆಯುವ ಹಂಬಲ ನೋಡಿ ಹೇಳಿದರು. ಮಂಜಪ್ಪನವರೇ, ನಿಮ್ಮ ಅಂತರಂಗದ ಭಾವನೆಗಳಿಗೆ ಮನಸೋತೆವು. ನಿಮ್ಮನ್ನು 2 ವರ್ಷಗಳವರೆಗೆ ಪರೀಕ್ಷಿಸಿದೆವು. ನಿಮ್ಮ ಹೃದಯಾಂತರಾಳದ ಮನದ ಬಯಕೆಯನ್ನು ಅರಿತೆವು. ನಿಜವಾದ ಬಸವ ಭಕ್ತರೆಂದರೆ ಹೇಗಿರುತ್ತಾರೆಂಬುದಕ್ಕೆ ನೀವೇ ನಿದರ್ಶನವಾಗಿದ್ದೀರಿ. ನಿಮ್ಮಂಥವರಿಗೆ ಇಷ್ಟಲಿಂಗ ದೀಕ್ಷೆ ಕೊಡುವುದು ಅತಿ ಮಹತ್ವದ್ದಾಗಿದೆ. ಬಸವಣ್ಣನವರು ಮಾಡಿದ್ದು ಇದೇ ಕೆಲಸವನ್ನು. ಬಸವಣ್ಣನವರ ವಾರಸುದಾರರಾದ ನಾವು ಅವರ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವುದು ಬಹು ಮಹತ್ವದ ಕಾರ್ಯವಾಗಿದೆ. ನಿಮಗೆ ಲಿಂಗ ದೀಕ್ಷೆ ಕೊಡುತ್ತೇವೆ, ನೀನು ಸಿದ್ಧನಾಗು. ಆದರೆ ನಾನು ನಿಮಗೆ ಇಷ್ಟಲಿಂಗ ದೀಕ್ಷೆ ಮಾಡಲಾರೆ. ನಮಗಿಂತಲೂ ಪೂಜ್ಯರಾದ ಮಹಾತ್ಮರಾದ ಬಸವಣ್ಣನವರನ್ನು ಅಪ್ಪನವರು ಎಂದು ಪೂಜ್ಯ ಭಾವನೆಯಿಂದ ಕಾಣತಕ್ಕಂಥ ಲಿಂಗಾಯತ ಧರ್ಮಗುರು ಬಸವಣ್ಣನವರ ವಚನಗಳನ್ನು ಅಪ್ಪನವರ ವಚನಗಳು ಎಂದು ತಲೆಯ ಮೇಲೆ ಹೊತ್ತುಕೊಂಡು ತಿರುಗುತ್ತಾರೆ. ದಿನಾಲು ಅಪ್ಪನವರ ವಚನಗಳನ್ನೇ ಪಾರಾಯಣ ಮಾಡುತ್ತಾರೆ. ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಅಪ್ಪುವಯ್ಯ, ಸಾಗರವ ಸೇರಿದ ನದಿಯೆಲ್ಲ ಸಾಗರ ಅಪ್ಪುವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದ ಅಪ್ಪುವಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗ ಅಪ್ಪುವುದಯ್ಯ. ಸಕಳೇಶ್ವರ ದೇವ, ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ ಎಂದು ಸೊಡ್ಡಳ ಬಾಚರಸ ಶರಣರ ಹೇಳಿದಂತೆ ಲಿಂಗ ಮುಟ್ಟಿ ಲಿಂಗವೇ ಆಗಿದ್ದಾರೆ ಎಂದು ಮಹಾನ್ ಪೂಜ್ಯರು ಅಥಣಿಯ ಗಚ್ಚಿನ ಮಠದಲ್ಲಿದ್ದಾರೆ. ಅವರೇ ಪರಮ ಪೂಜ್ಯ ಅಥಣಿಯ ಮುರುಗೇಂದ್ರ ಮಹಾಸ್ವಾಮಿಗಳು. ಮಂಜಪ್ಪನವರೇ, ಅಂಥ ಮಹಾತ್ಮರಿಂದ ನಿಮಗೆ ಇಷ್ಟಲಿಂಗ ದೀಕ್ಷೆ ಕೊಡಿಸಲಾಗುವುದು. ಕಾರಣ ನಮ್ಮ ಜೊತೆಯಲ್ಲಿ ಬನ್ನಿರೆಂದು ಪೂಜ್ಯರು ಮಂಜಪ್ಪನವರನ್ನು ಅಥಣಿಗೆ ಕರೆದುಕೊಂಡು ಹೋಗುತ್ತಾರೆ. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ದರ್ಶನವನ್ನು ಮಂಜಪ್ಪನವರು ಪಡೆಯುತ್ತಾರೆ. ಆಗ ಧಾರವಾಡ ಮೃತ್ಯುಂಜಯಪ್ಪಗಳು ತಾವು ಮಂಜಪ್ಪನವರನ್ನು ಅವರ ಬಳಿಗೆ ಕರೆದುಕೊಂಡು ಬಂದ ಉದ್ದೇಶವನ್ನು ತಿಳಿಸುತ್ತಾರೆ. 1911-13ರವರೆಗೆ ತಾವು ಮಂಜಪ್ಪನವರ ನಡೆ ನುಡಿ ಆಚಾರ ವಿಚಾರ ತಿಳಿದುಕೊಂಡಿದ್ದನ್ನು ಹೇಳುತ್ತಾರೆ. ಮಂಜಪ್ಪನವರು ವೇಶ್ಯಾಪುತ್ರರು, ಆದರೆ ಅಪ್ಪಟ ಅಪರಂಜಿ ಚಿನ್ನ. ಅವರು ಬಸವ ತತ್ವದಲ್ಲಿ ನಿಷ್ಠೆ ಇಟ್ಟವರು. ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಲಿಂಗಾಯತರಾಗಿ ಬಯಸಿದ್ದಾರೆ. ಆದ್ದರಿಂದ ತಾವುಗಳು ಇವರಿಗೆ ಇಷ್ಟಲಿಂಗ ದೀಕ್ಷೆ ಕೊಟ್ಟು ಉದ್ಧರಿಸಬೇಕೆಂದು ಮೃತ್ಯುಂಜಯಪ್ಪಗಳು ಅಥಣಿ ಶಿವಯೋಗಿಗಳಲ್ಲಿ ವಿನಂತಿಸುತ್ತಾರೆ. ಕೆರೆ, ಹಳ್ಳ, ಬಾವಿಗಳು ಮೈದೆಗೆದೆಡೆ ಗುಳ್ಳೆ ಗೊರಜೆ ಚಿಪ್ಪು ಕಾಣಬಹುದು. ವಾರುದಿ ಮೈದೆಗೆದೆಡೆ ರತ್ನ ಮುತ್ತುಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತೆ ಹರಡೇಕರ್ ಮಂಜಪ್ಪನವರಿದ್ದಾರೆ. ಇವರಿಗೆ ಲಿಂಗ ದೀಕ್ಷೆ ಕೊಡಬೇಕೆಂದು ವಿನಂತಿಸಿದರು. ಆಗ ಅಥಣಿಯ
ಪೂಜ್ಯ ಮುರುಗೇಂದ್ರ ಶಿವಯೋಗಿಗಳು ಹೇಳುತ್ತಾರೆ, ಅವನಾದಡೆಯನು ಮಹಾದೇವನ ನೆನೆವವನೇ, ಬಾಯಿ ತಾಂಬೂಲವ ಮೆಲೆಯುವೆ, ಬೀಳುಡಿಯ ಹೊಡೆದೇವೆ, ಪಾದರಾಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಎಂದು ಅಪ್ಪ ಬಸವಣ್ಣನವರು ಹೇಳಿಲ್ಲವೇ? ಅವರ ವಾರಸುದಾರರಾದ ನಾವು ಅವಶ್ಯಕವಾಗಿ ಮಾಡಬೇಕಾದ ಕರ್ತವ್ಯವಾಗಿದೆ. ಮೃತ್ಯುಂಜಯಪ್ಪನವರೇ, ಇವರನ್ನು ಕರೆದುಕೊಂಡು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ. ಮಂಜಪ್ಪನವರೇ, ಹೋಗಿ ಸ್ನಾನ ಮಾಡಿ ಶುಚಿಭೂತರಾಗಿ ಬನ್ನಿ, ನಾವು ನಿಮಗೆ ಇಷ್ಟಲಿಂಗ ದೀಕ್ಷೆ ಮಾಡುತ್ತೇವೆ ಎಂದಾಗ ಮಂಜಪ್ಪನವರಿಗೆ ಮಹದ್ ಆನಂದವಾಯಿತು. ತಮ್ಮ ಕಿವಿಗಳನ್ನು ತಾವೇ ನಂಬದಾದರು. ಇಲ್ಲಿವರೆಗೆ ಅನೇಕ ಸ್ವಾಮಿಗಳು ಕೇಳಿದ್ದೇ, ಆದರೆ ದೀಕ್ಷೆ ಕೊಡಲು ಯಾರೊಬ್ಬರೂ ಮುಂದೆ ಬಂದಿರಲಿಲ್ಲ. ಪೂಜ್ಯರೇ, ನಿಮ್ಮ ದೊಡ್ಡ ಹೃದಯ, ದೊಡ್ಡ ಮನಸ್ಸಿಗೆ, ನಿಜವಾದ ಬಸವ ತತ್ವ ಆಚರಣೆಯಲ್ಲಿದ್ದ ನಿಮಗೆ ಕೋಟಿ ಕೋಟಿ ನಮನಗಳೆಂದು ಶ್ರೀಗಳ ಶ್ರೀ ಚರಣಕ್ಕೆರಗಿ ಸ್ನಾನ ಮಾಡಲು ಹೋಗುತ್ತಾರೆ. ಅಥಣಿ ಶಿವಯೋಗಿಗಳಿಂದ ಲಿಂಗದೀಕ್ಷೆ. ಪೂಜ್ಯ ಶ್ರೀ ಅಥಣಿ ಶಿವಯೋಗಿಗಳ ಮುಂದೆ ಶುಚಿಭೂತರಾಗಿ ಮಂಜಪ್ಪನವರು ಕುಳಿತುಕೊಳ್ಳುತ್ತಾರೆ. ಆಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಬಸವ ತತ್ವದಂತೆ ಇಷ್ಟಲಿಂಗ ದೀಕ್ಷೆ ಕೊಡುತ್ತಾರೆ. ಗುರು ಕರುಣೋದಯದಲ್ಲಿ ಮಿಂದೆದ್ದ ಮಂಜಪ್ಪನವರು ಬಸವ ತತ್ವವನ್ನೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ಸಾಧನೆಯ ಉತ್ತುಂಗ ಶಿಖರಕ್ಕೇರಿದರು. ಬಸವ ತತ್ವವನ್ನೇ ಹಾಸಿಕೊಂಡು, ಬಸವ ತತ್ವವನ್ನೇ ಹೊದ್ದುಕೊಂಡು, ಬಸವ ತತ್ವ ಪ್ರಸಾರ ಮಾಡುತ್ತಾ ಇತರರಿಗೆ ಮಾದರಿಯಾಗಿ ಬಾಳಿದವರು ಮಂಜಪ್ಪನವರು. ದಾವಣಗೆರೆಯಲ್ಲಿ 1913ರಲ್ಲಿ ಬಸವ ಜಯಂತಿ ಪ್ರಾರಂಭ. ವಚನಗಳ ಅಧ್ಯಯನದಿಂದ ಉತ್ತೇಜಿತರಾದ ಮಂಜಪ್ಪನವರಿಗೆ ಬಸವ ಜಯಂತಿ ಮಾಡಬೇಕೆಂಬ ಸಂಕಲ್ಪವಾಯಿತು. ತಮ್ಮ ವಿಚಾರವನ್ನು ದಾವಣಗೆರೆಯಲ್ಲಿ ಪೂಜ್ಯ ಮೃತ್ಯುಂಜಯಪ್ಪಗಳ ಮುಂದೆ ಪ್ರಸ್ತಾಪ ಮಾಡಿದರು. ಮಂಜಪ್ಪನವರ ವಿಚಾರಧಾರೆ ಕೇಳಿ ಶ್ರೀಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಬಸವ ಬಳಗದವರನ್ನೆಲ್ಲ ಕರೆದು ಸಭೆಯಲ್ಲಿ ಚರ್ಚಿಸಲು ಸೂಚನೆ ಕೊಟ್ಟರು. ಗುರುಗಳಪ್ಪಣೆಯಂತೆ ಮಂಜಪ್ಪನವರು ಬಸವ ಬಳಗದ ಸಭೆ ಕರೆದರು. ನಿಡುಗುಂದಿ ಮಡಿವಾಳಪ್ಪನವರ, ಕಂಚಿಕೇರಿ ಮಹಾಲಿಂಗಪ್ಪನವರು ಮುಂತಾದವರೆಲ್ಲ ಶ್ರೀಮಠದಲ್ಲಿ ಚರ್ಚಿಸಿ ಬಸವ ಜಯಂತಿಯನ್ನು ಆಚರಿಸಬೇಕೆಂಬ ನಿರ್ಧರಿಸಲು ಅನುಭಾವಿಗಳ ಸಭೆ ಕರೆದು ಮೈಸೂರಿನ ಎನ್.ಆರ್. ಕರಿಬಸವಶಾಸ್ತ್ರಿ ಮತ್ತು ಹರಪನಹಳ್ಳಿಯ ಆರ್. ಶಾಂತಪ್ಪಾಜಿಯವರ ಸಲಹೆಯಂತೆ ಬಸವ ಜಯಂತಿಯನ್ನು ಅಕ್ಷಯ ತೃತೀಯದಂದು ಮೊಟ್ಟ ಮೊದಲು ಆಚರಿಸಲು ನಿರ್ಧರಿಸಲಾಯಿತು. ದಿನಾಂಕ 1913 ಅಕ್ಷಯ ತೃತೀಯದಂದು ದಾವಣಗೆರೆ, ಧಾರವಾಡ ವಿರಕ್ತ ಮಠದ ಪೂಜ್ಯರ ನೇತೃತ್ವದಲ್ಲಿ ಹರಡೇಕರ್ ಮಂಜಪ್ಪನವರು ಬಸವ ಬಳಗದೊಂದಿಗೆ ಪ್ರಪ್ರಥಮವಾಗಿ ಧಾರವಾಡದಲ್ಲಿ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಅಂದು ಪಲ್ಲಕ್ಕಿಯಲ್ಲಿ ಬಸವಣ್ಣನವರ ಭಾವಚಿತ್ರ ಮತ್ತು ಬಸವಣ್ಣನವರ ವಚನ ಗ್ರಂಥವನ್ನು ಇಟ್ಟು ಊರ ತುಂಬೆಲ್ಲ ಮೆರವಣಿಗೆ ಮಾಡಿ ವಿರಕ್ತ ಮಠದಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಸಿ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಕೊನೆಯಲ್ಲಿ ವಚನಗಳ ಕಿರು ಹೊತ್ತಿಗೆಯನ್ನು ಹಂಚಿ ಅವುಗಳನ್ನು ಓದಿ ಆಚರಣೆಯಲ್ಲಿ ತರಲು ಕರೆಕೊಟ್ಟರು. ಅಂದು 1913ರಲ್ಲಿ ಮಂಜಪ್ಪನವರು ಮತ್ತು ಮೃತ್ಯುಂಜಯಪ್ಪಗಳು ಪ್ರಾರಂಭ ಮಾಡಿದ ಬಸವ ಜಯಂತಿ ಇಂದು ಕನ್ನಡ ನಾಡಿನಲ್ಲಷ್ಟೇ ಅಲ್ಲ, ದೇಶ ವಿದೇಶದ ತುಂಬ ಬಸವ ಜಯಂತಿ ಆಚರಿಸಲಾಗುತ್ತದೆ. ಇದರ ಕೀರ್ತಿ ಕ್ರಿಯಾಶೀಲರಾದ ಹರಡೇಕರ್ ಮಂಜಪ್ಪನವರಿಗೆ ಸಲ್ಲುತ್ತದೆ. ಗಾಂಧೀಜಿಯವರ ದರ್ಶನ. 1915ರಲ್ಲಿ ಗಾಂಧೀಜಿಯವರು ಬರುತ್ತಾರೆ ಎಂದು ತಿಳಿದು ಬಂತು. ಅದಕ್ಕಾಗಿ ಮಂಜಪ್ಪನವರು ಅವರನ್ನು ಭೇಟಿಯಾಗಲು ಬೆಂಗಳೂರಿಗೆ ಹೋದರು. ಸರ್ ಕೆ.ಸಿ. ಪುಟ್ಟಣ್ಣ ಶೆಟ್ಟರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವಿತ್ತು. ಅಲ್ಲಿ ಗಾಂಧೀಜಿಯವರು ಭಾಷಣವಿತ್ತು. ಆ ಭಾಷಣ ಕೇಳಿ ಮಂಜಪ್ಪನವರ ಮೇಲೆ ಅಗಾಧವಾದ ಪರಿಣಾಮ ಬೀರಿದರು. 1920ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿ ಪ್ರಾರಂಭಿಸಿದರು. ಅದರಂತೆ ಮಂಜಪ್ಪನವರು ಖಾದಿ ಪ್ರಸಾರ ಮಾಡತೊಡಗಿದರು. 1920 ಆಗಸ್ಟ್ 1ನೇ ತಾರೀಕಿನಿಂದ ಖಾದಿ ಬಟ್ಟೆ ಧರಿಸತೊಡಗಿದರು. ಇವರ ನಡೆ ನುಡಿ ವೀಕ್ಷಿಸಿದ ಗಂಗಾಧರ ದೇಶಪಾಂಡೆಯವರು 1922ರಲ್ಲಿ ಕರ್ನಾಟಕ ಗಾಂಧಿ ಎಂದು ಕರೆದರು. ಅಂದಿನಿಂದ ಎಲ್ಲರೂ ಕರ್ನಾಟಕದ ಗಾಂಧಿ ಎಂದೇ ಕರೆಯತೊಡಗಿದರು. 1925ರಲ್ಲಿ ಮಹಿಳೆಯರ ಜಾಗೃತಿ ಮಾಡುವುದಕ್ಕಾಗಿ ಅಕ್ಕ ಮಹಾದೇವಿ ಜಯಂತಿಯನ್ನು ಪ್ರಾರಂಭಿಸಿದರು. ಬಸವ ನಿಂದನೆಯ ಖಂಡನೆ. ಅಂದು ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಆರ್ಯ ಸಮಾಜ ಮುಸಲ್ಮಾನರ ವಿರುದ್ಧ ಉಗ್ರವಾದ ಹೋರಾಟ ಪ್ರಾರಂಭಿಸಿತ್ತು. ಅದಕ್ಕೆ ಉದಗೀರದಿಂದ ಲಿಂಗಾಯತ ಮುಖಂಡರಾದ ಸಂಗ್ರಾಮಪ್ಪನವರು,
ಆರ್ಯ ಸಮಾಜಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಆದರೆ ಆರ್ಯ ಸಮಾಜದ ಬನ್ಸಿಲಾಲ್ ಮತ್ತು ಶ್ಯಾಮಲಾಲ್ ಲಿಂಗಾಯತರನ್ನು ಆರ್ಯ ಸಮಾಜಕ್ಕೆ ತೆಗೆದುಕೊಳ್ಳುವ ದುರುದ್ದೇಶದಿಂದ ಇನ್ನು 1 ವರ್ಷದೊಳಗೆ ಎಲ್ಲ ಲಿಂಗಾಯತರಿಗೆ ಜನಿವಾರ ಹಾಕಿಸಿ ಬಿಡುತ್ತೇನೆಂದು ಭಾಷಣ ಮಾಡಿದರು. ಇದನ್ನು ಕೇಳಿದ ಹರ್ಡೇಕರ್ ಮಂಜಪ್ಪನವರು ತಮ್ಮ ಪತ್ರಿಕೆಯಲ್ಲಿ ಉಗ್ರವಾಗಿ ಪ್ರತಿಭಟಿಸಿ, ಆಗ ಮಂಜಪ್ಪನವರು ಬೀದರ್, ಕಲ್ಯಾಣ್, ಉದ್ಗಿರ್, ಲಾತೂರುಗಳಿಗೆ ಹೋಗಿ ಆರ್ಯ ಸಮಾಜದವರಿಗೆ ಎಚ್ಚರಿಕೆ ಕೊಟ್ಟು, ಆಗ ಸಮಾಜದವರು ಲಿಂಗಾಯತರನ್ನು ಬಸವಣ್ಣನವರನ್ನು ದೂಷಿಸುವುದಿಲ್ಲವೆಂದು ಬರೆದುಕೊಟ್ಟು ಕ್ಷಮೆ ಕೇಳಿದಾಗ ಮಂಜಪ್ಪನವರು ಪ್ರತಿಭಟನೆ ನಿಲ್ಲಿಸಿದ ಆ ಧೀರ ಕ್ರಾಂತಿವೀರ ಹೈದರಾಬಾದ್ ಪ್ರಾಂತ್ಯದಲ್ಲಿ ಭಾಲ್ಕಿಯ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೇತೃತ್ವದಲ್ಲಿ ಬಸವ ತತ್ವದ ಕ್ರಾಂತಿ ಕಹಳೆಯನ್ನು ಊದಿದರು. ಸಾಹಿತಿಗಳು ಮತ್ತು ಪತ್ರಿಕಾ ಪ್ರಿಯರಾಗಿ ಮಂಜಪ್ಪನವರು 88 ಗ್ರಂಥಗಳನ್ನು ಬರೆದರು. ಬಸವ ತತ್ವದ ಮನೆ ಮನೆಗೆ ತಲುಪಿಸಲು ಧನುರ್ಧಾರಿ 1906 ಮತ್ತು 1915ರವರೆಗೆ, ಖಾದಿ ವಿಜಯ 1928 ಮತ್ತು 29ರವರೆಗೆ, ಉದ್ಯೋಗ 1929 ಮತ್ತು 1931ರವರೆಗೆ, ಶರಣ ಸಂದೇಶ 1931 ಮತ್ತು 1946ರವರೆಗೆ, ಸಾಬರಮತಿ ಆಶ್ರಮದಲ್ಲಿ. ಮಂಜಪ್ಪನವರು ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ನೋಡಿ ಅವರ ಅನುಯಾಯಿಯಾಗಿ ಬಯಸಿದರು. ಗಾಂಧೀಜಿಯವರ ಆಶ್ರಮ ಜೀವನ ಸಹವಾಸ ಬಯಸಿ ದಿನಾಂಕ 1924ನೇ ಇಸ್ವಿಯಲ್ಲಿ ಸಾಬರಮತಿಗೆ ತೆರಳಿದರು. ಅಲ್ಲಿ ಕಾಕಾ ಕಾಲೇಕರನ್ನು ಕಂಡು ತಮ್ಮ ವಿಚಾರಗಳನ್ನು ಅವರೊಡನೆ ಹಂಚಿಕೊಂಡರು. ಅವರಲ್ಲಿಯೇ ಉಳಿದುಕೊಂಡರು. ಪ್ರತಿದಿನ 2 ಸಲ ಪ್ರಾರ್ಥನೆ ಮತ್ತು ವಾಯುವಿಹಾರಕ್ಕೆ ಹೋಗಿ ಬರುತ್ತಿದ್ದರು. ಗಾಂಧೀಜಿಯವರ ಸಹವಾಸದಿಂದ ಮಂಜಪ್ಪನವರಲ್ಲಿ ಬಹಳಷ್ಟು ಪರಿವರ್ತನೆ ಆಯಿತು. ಗಾಂಧೀಜಿಯವರಿಗೆ ಮಂಜಪ್ಪನವರಿಗೆ ಬಸವ ತತ್ವದ ಕುರಿತು ಮಾಹಿತಿ ನೀಡಿದರು. ಅದೇ ರೀತಿ 1924ರಲ್ಲಿ ಸತ್ಯಾಗ್ರಹಿ ಬಸವೇಶ್ವರ ಗ್ರಂಥದ ಹಿಂದಿ ಅವತರಣಿಕೆಯಲ್ಲಿ ಕೊಟ್ಟು ಬಸವ ತತ್ವ ಗಾಂಧೀಜಿಯವರಿಗೆ ತಿಳಿಯಪಡಿಸಿದರು. ಇದರಿಂದಾಗಿ ಗಾಂಧೀಜಿಯವರು ಮತ್ತು ಮಂಜಪ್ಪನವರ ಒಡನಾಟ ಬಹಳ ಆತ್ಮೀಯವಾಗಿತ್ತು. ಬೆಳಗಾವಿಯಲ್ಲಿ 1924ರಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಬಸವಣ್ಣನವರ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ: ಹಿಂದಿನ ಕಾಲದಲ್ಲಿ 800 ವರ್ಷಗಳ ಆಚೆ ಬಸವೇಶ್ವರರು ಯಾವ ತತ್ವವನ್ನು ಆಚರಿಸಿ ಉಪದೇಶಿಸಿದರೋ ಅಷ್ಟೆಲ್ಲ ತತ್ವ ನನಗೆ ಆಚರಿಸುವುದಕ್ಕೆ ಆಗುವುದಿಲ್ಲ. ಅದರಲ್ಲಿ ಕೆಲವು ತತ್ವಗಳನ್ನು ಮಾತ್ರ ನಾನು ಆಚರಿಸುತ್ತಲಿದ್ದೇನೆ. ಸಾಧಕ ಸ್ಥಿತಿಯಲ್ಲಿದ್ದೇನೆ, ಸಿದ್ಧನಲ್ಲ. ಆದರೆ ಬಸವಣ್ಣನವರು ತಾವು ಹೇಳಿದ ತತ್ವಗಳನ್ನೆಲ್ಲ ಆಚರಣೆಯಲ್ಲಿ ತಂದಿದ್ದರು. ಅದರಲ್ಲಿ ಅಸ್ಪೃಶ್ಯತಾ ನಿವಾರಣೆ, ಕಾಯಕ ತತ್ವ ಮುಖ್ಯವಾದವು. ಯಾವುದೇ ಪ್ರಕಾರದ ಜಾತಿ ಭೇದ ಅವರಲ್ಲಿ ಕಂಡುಬರುವುದಿಲ್ಲ. ಈ ಕಾಲದಲ್ಲಿ ಅವರು ಇದ್ದಿದ್ದರೆ ಜಗತ್ತಿಗೆ ಪೂಜ್ಯ ವ್ಯಕ್ತಿ ಆಗುತ್ತಿದ್ದರು. ಧರ್ಮಾನುಯಾಯಿಗಳಾದ ನೀವು ಅವರು ಉಪದೇಶಿಸಿರುವ ತತ್ವಗಳನ್ನು ಆಚರಣೆಯಲ್ಲಿ ತಂದರೆ ಭಾರತ ಭೂಮಿಯನ್ನಷ್ಟೇ ಏಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಎಂದು ಹೇಳಿದರು. ಲಿಂಗೈಕ್ಯ ಮಂಜಪ್ಪನವರಿಗೆ ರಕ್ತದೊತ್ತಡದಿಂದಾಗಿ ಆರೋಗ್ಯ ದಿನೇ ದಿನೇ ಕ್ಷೀಣಿಸತೊಡಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮುನ್ನವೇ ದಿನಾಂಕ 3ನೇ ಜನವರಿ 1947ರಂದು ಲಿಂಗೈಕ್ಯರಾದರು. ಪವಿತ್ರರಾಗಿ, ಧೀರರಾಗಿ, ವೀರರಾಗಿ ಬಾಳಿರೆಂದು ಇದು ಅವರ ಸಂದೇಶವಾಗಿದೆ. ಹರ್ಡೇಕರ್ ಮಂಜಪ್ಪನವರು ಜನನ 18/2/1886, ಲಿಂಗೈಕ್ಯ 21/3/1947, ಜನ್ಮಸ್ಥಳ ಕಾರವಾರ ಜಿಲ್ಲೆಯ ಬನವಾಸಿಯಲ್ಲಿ ಜನಿಸಿದರು. ಶೂದ್ರ ಜನಾಂಗದಲ್ಲಿ, ಆದರೆ ತಮ್ಮ ನಡೆ ನುಡಿಯಿಂದ ಮಹಾನ್ ಶರಣರಾಗಿ ಕರ್ನಾಟಕದ ಗಾಂಧಿ ಎಂದೇ ಹೆಸರಾಗಿ ಹೋದರು. ದೇವದಾಸಿಯ ಸಂತರು. ತಾಯಿ 75 ವರ್ಷಗಳ ಕಾಲ ಬಾಳಿ ಬೆಳಗಿದರು. ಮಗ ಮಂಜಪ್ಪನವರನ್ನು 40 ವರ್ಷಗಳ ಕಾಲ ಸಾಕಿ ಸಲುಹಿದ ತಾಯಿ ದಿನಾಂಕ 27/3/1925ರಂದು ಲಿಂಗೈಕ್ಯರಾದರು. ಆದರೆ ತಾಯಿ ಹೆಸರನ್ನು ಅವರು ಎಲ್ಲೂ ಉಲ್ಲೇಖಿಸಲಿಲ್ಲ. ಕಾರಣ ಬಸವಣ್ಣನವರ ವಚನ ನೆನಪಿಗೆ ಬರುತ್ತದೆ: ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು.
ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು. ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟಿದವರು ಒಂದು ದಿನ ಸಾಯಲೇಬೇಕು. ನಿಮಿತ್ತ ಮಾತ್ರವಾಗಿ ತಂದೆ ತಾಯಿಗಳಿರುತ್ತಾರೆ. ಎಲ್ಲರ ತಂದೆ ತಾಯಿ ಪರಮಾತ್ಮನೊಬ್ಬನೇ. ಹೀಗೆಂದು ತಿಳಿದು ಮಹಾತ್ಮರು ತಾವು ಎಲ್ಲೂ ತಾಯಿ ತಂದೆಗಳ ಉಲ್ಲೇಖ ಮಾಡಿರುವುದಿಲ್ಲ. ಅದೇ ರೀತಿ ಹರ್ಡೇಕರ್ ಮಂಜಪ್ಪನವರು ತಂದೆ ತಾಯಿಗಳ ಹೆಸರು ಹೇಳಿಕೊಂಡಿಲ್ಲ. ಒಬ್ಬ ಅಣ್ಣನಿದ್ದುದನ್ನು ಮಾತ್ರ ಹೇಳಿದ್ದಾರೆ. ಆತನ ಹೆಸರು ಮಧುಲಿಂಗಪ್ಪ. ಅವರು ಅಂದು ಮುಲ್ಕಿ ಪರೀಕ್ಷೆ 7ನೇ ತರಗತಿ ಕಲಿತು ಸಿರಸಗಿಯ ತಾಲೂಕು ಕೇಂದ್ರದಲ್ಲಿ ತಹಸೀಲ್ ಕಚೇರಿಯಲ್ಲಿ ಸೇವೆ ಮಾಡುತ್ತಿದ್ದುದರ ಉಲ್ಲೇಖವಿದೆ. ಒಬ್ಬ ಅಕ್ಕ ಇದ್ದರು. ಅವರ ಹೆಸರನ್ನು ಎಲ್ಲೂ ಉಲ್ಲೇಖಿಸಲಿಲ್ಲ. ಶಿಕ್ಷಣ: ಮಂಜಪ್ಪನವರು 1902, 1903ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬನವಾಸಿಯಲ್ಲಿ ಪ್ರಾರಂಭಿಸಿದರು. 1910ರಲ್ಲಿ ಮುಲ್ಕಿ ಪರೀಕ್ಷೆ ಪಾಸಾದರು. ಇಡೀ ಕಾರವಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಮುಲ್ಕಿ ಪರೀಕ್ಷೆ ಪಾಸಾದ ದಲಿತ ಜನಾಂಗದ ಪ್ರಥಮ ವಿದ್ಯಾರ್ಥಿ ಎಂದು ಹೆಸರಾದರು. ಇಷ್ಟಲಿಂಗ ದೀಕ್ಷೆಗಾಗಿ ಹಂಬಲ: ಮಂಜಪ್ಪನವರು ಬನವಾಸಿಯ ದೇವದಾಸಿಯ ಮಗನಾಗಿ ಜನಿಸಿದ್ದರಿಂದ ಅವರ ಕೀಳರಿಮೆಯಿಂದ ಮೇಲೆದ್ದು ಬರಬೇಕೆಂಬ ತುಡಿತ ಅವರಲ್ಲಿತ್ತು. ಆಗ ಇವರಿಗೆ ನೆರವಿಗೆ ಬಂದವರು ಖಾಸಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಗನ ಬಸವಯ್ಯನವರು. ಅವರು ಒಂದು ದಿನ ಬಸವಣ್ಣನವರ ವಚನದ ತಾಡೊಲೆಯೊಂದನ್ನು ಕೊಟ್ಟು ಅದನ್ನು ಓದಲು ಹೇಳಿದರು. ದಾವಣಗೆರೆ, ಧಾರವಾಡ ಮೃತ್ಯುಂಜಯಪ್ಪಗಳ ಶ್ರೀಗಳ ಶಿಷ್ಯರಾಗಿ ಅಲ್ಲಿ ದಾವಣಗೆರೆಯಲ್ಲಿರುವ ವಿರಕ್ತ ಮಠದ ಪೂಜ್ಯ ಮೃತ್ಯುಂಜಯಪ್ಪಗಳ ಕಡೆಗೆ ಲಿಂಗದೀಕ್ಷೆ ಕೊಡಿರೆಂದು ಮಂಜಪ್ಪನವರು ಕ್ರಿಸ್ತಶಕ 1911ರಲ್ಲಿ ಹೋದರು. ಮೃತ್ಯುಂಜಯಪ್ಪಗಳು ಅಥಣಿ ಶಿವಯೋಗಿಗಳ ದರ್ಶನ ಮಾಡಿಸಿದ್ದರು. ಮೃತ್ಯುಂಜಯಪ್ಪಗಳ ಮಂಜಪ್ಪನವರನ್ನು ಇಷ್ಟಲಿಂಗ ದೀಕ್ಷೆ ಪಡೆಯುವ ಹಂಬಲ ನೋಡಿ ಹೇಳಿದರು. ಮಂಜಪ್ಪನವರೇ, ನಿಮ್ಮ ಅಂತರಂಗದ ಭಾವನೆಗಳಿಗೆ ಮನಸೋತೆವು. ಆವಾಗ ಅಥಣಿ ಶಿವಯೋಗಿಗಳು ಹರ್ಡೇಕರ್ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟರು. ಜ್ಯೋತಿ ಮುಟ್ಟಿದ ಬತ್ತಿಯಾದರು ಹರ್ಡೇಕರ್ ಮಂಜಪ್ಪನವರು.